ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಬೆಂಗಳೂರಿನಿಂದ ಅಂತಾರಾಜ್ಯ ಅಂತರ್ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸ್ತಾ ಇದ್ದಂತಹ ಪೀಣ್ಯ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ ಅಂತೇಳಿ ತಜ್ಞರು ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವಾಗಿನಿಂದ ಸಂಚಾರ ಮಾಡಬಹುದು? ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ವಾಹನ ಸವಾರರಿಗೆ ಗುಡ್ ನ್ಯೂಸ್. ಪೀಣ್ಯ ಫ್ಲೈಓವರ್ನಲ್ಲಿ ಹೆವಿ ವೆಹಿಕಲ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್. ಫೆಬ್ರವರಿ ಮೊದಲ ವಾರದಲ್ಲಿ ವಾಹನ ಸಂಚಾರಕ್ಕೆ ಸಿಗ್ನಲ್ ಕೊಟ್ಟ ಐಎಎಸ್ಸಿ. ಬೆಂಗಳೂರಿನಿಂದ ರಾಜ್ಯದ 80ರಷ್ಟು ಜಿಲ್ಲೆಗಳಿಗೆ ಸಂಪರ್ಕಿಸುವ ಪೀಣ್ಯ ಫ್ಲೈಓವರ್ಗೆ ಹಿಡಿದಿದ್ದಂತಹ ಗ್ರಹಣ ದೂರಾಗುವ ಸಂದರ್ಭ ಬಂದಿದೆ. ಇದೇ ಫೆಬ್ರವರಿ ಮೊದಲ ವಾರದಿಂದಾನೇ ಹೆವಿ ವೆಹಿಕಲ್ ಓಡಾಟಕ್ಕೆ ಸಂಚಾರ ಮುಕ್ತವಾಗುವ ಸಾಧ್ಯತೆ ಇದೆ. ಫ್ಲೈಓವರ್ ಲೋಡ್ ಟೆಸ್ಟಿಂಗ್ ಬಳಿಕ ಫ್ಲೈಓವರ್ ಫಿಟ್ನೆಸ್ ಬಗ್ಗೆ ಪರೀಕ್ಷೆ ಮಾಡಿದಂತಹ ಐಎಎಸ್ಸಿ ತಜ್ಞರ ತಂಡ ವರದಿ ಸಿದ್ಧಪಡಿಸಿ ಎನ್ಎಚ್ಎಐ ಅಧಿಕಾರಿಗಳಿಗೆ ರಿಪೋರ್ಟ್ ನೀಡಿದೆ. ಇನ್ನು 2 ವರ್ಷದಿಂದ ಹೆವಿ ವಾಹನಗಳ ಸಂಚಾರಕ್ಕೆ ಹೇರಿದ್ದ ನಿರ್ಬಂಧ ಸದ್ಯ ಇದೇ ಫೆಬ್ರವರಿ ಮೊದಲ ವಾರದಲ್ಲಿ ತೆರವು ಮಾಡುವ ಸಾಧ್ಯತೆ ಇದೆ. ಫ್ಲೈಓವರ್ 2 ಪಿಲ್ಲರ್ಗಳಲ್ಲಿ ಕಾಣಿಸಿಕೊಂಡ ಸಮಸ್ಯೆ ಕಾರಣ ಹೆವಿ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಸಮಸ್ಯೆ ಪತ್ತೆಗೆ ಮುಂದಾಗಿದ್ದಂತಹ ಐಎಎಸ್ಸಿ ತಜ್ಞರು ಫ್ಲೈಓವರ್ ಕೇಬಲ್ಗಳು ಹಾಳಾಗಿದ್ದ ಕಾರಣವನ್ನ ಪತ್ತೆ ಹಚ್ಚಿದ್ದಾರೆ. ಈ ಹಿಂದೆ ಪಿಲ್ಲರ್ಗಳಿಗೆ ಅಳವಡಿಕೆ ಮಾಡಿದ ಕೇಬಲ್ಗಳು ತುಕ್ಕು ಹಿಡಿದಿದ್ದೇ ದೋಷಕ್ಕೆ ಕಾರಣ ಅನ್ನೋ ರಿಪೋರ್ಟ್ ನೀಡಿವೆ. ಇನ್ನು ಕೇಬಲ್ಗಳಿಗೆ ನೀರು ತಗುಲಿದ ಕಾರಣ ಸಂಪೂರ್ಣ ಕೇಬಲ್ ತುಕ್ಕು ಹಿಡಿದಿದ್ದ ಪರಿಣಾಮ ಪಿಲ್ಲರ್ಗಳಲ್ಲಿ ಅಳವಡಿಕೆ ಮಾಡಿದ್ದ ಕೇಬಲ್ ಹಾಳಾಗಿತ್ತು. ಸದ್ಯ ಈಗ ಆ ಎಲ್ಲವನ್ನ ತೆರವು ಮಾಡಿ ಈ ಹಿಂದೆ ಅಳವಡಿಕೆ ಮಾಡಿದ್ದ ಕೇಬಲ್ಗಳಿಗಿಂತ 4 ಪಟ್ಟು ಸದೃಢವಾದ ಕೇಬಲ್ ಅಳವಡಿಕೆ ಮಾಡೋದ್ರ ಜೊತೆಗೆ ತುಕ್ಕು ಹಿಡಿಯದಂತೆ ಗ್ರೀಸ್ ಇರುವ ಕೇಬಲ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಮುಂದೆ ಈ ರೀತಿ ಸಮಸ್ಯೆ ಆದ್ರೆ ವಾಹನ ಓಡಾಟ ನಿಲ್ಲಿಸದೆ ಹಾಗೆ ಸರಿ ಮಾಡಬಹುದಾದ ಕ್ಷಮತೆ ಕೂಡ ಕೇಬಲ್ಗೆ ಇದೆ ಅಂತ ಐಎಎಸ್ಸಿ ವರದಿ ನೀಡಿದೆ. ಬಟ್ ಏನಾಯ್ತು ಅಂದರೆ ಇದು ಕೇಬಲ್ಸ್ ಎಲ್ಲ ತುಕ್ಕು ಹಿಡಿದಿತ್ತು. ಸೊ ಅದರಿಂದ ಕೇಬಲ್ಸು ಹೊಡೆದೋಗಿ ಲೈಕ್ ಬ್ರೇಕ್ ಆಗಿ ವೀಕ್ ಆಯಿತು. ಸೊ ನಾವೆಲ್ಲ ಕೇಬಲ್ಸ್ ಎಕ್ಸ್ಟ್ರಾ ಕೇಬಲ್ಸ್ ಹಾಕಿದ್ದೀವಿ ಇವಾಗ. ಸೊ ಅದು ಈಗ ಸ್ಟ್ರೆಂಥನ್ ಆಗಿದೆ. ಈಗ ಹಾಕಿರೋದು ಕೇಬಲ್ಸ್ ಬಂದುಬಿಟ್ಟು ಅದರಲ್ಲಿ 4 ಪ್ರಕಾರ ಇದು ಇದೆ, ಪ್ರೊಟೆಕ್ಷನ್ ಇದೆ ಕೇಬಲ್ಸ್ಗೆ. ಎಲ್ಲ ಸ್ಟೀಲ್ಗೆ GI ಕೋಟಿಂಗ್ ಇದೆ. ಸೊ ಅದು ಒಂದು ಫಸ್ಟ್ ಲೆವೆಲು. ಆಮೇಲೆ ಎಲ್ಲ ಕೇಬಲ್ಸಲ್ಲಿ ಗ್ರೀಸ್ ಹಾಕಿದೆ. ಸೊ ಗ್ರೀಸ್ ಹಾಕೋದ್ರಿಂದ ಅದು ನೀರು ಬರಲ್ಲ ಅಲ್ಲಿ. ಸೊ ಈಗ ಹೆವಿ ವೆಹಿಕಲ್ಸ್ ಹೋದ್ಮೇಲೆ ಈಗ ಇರೋದು ಒಂದೊಂದು ಸ್ಪ್ಯಾನಲ್ಲಿ 10 ಕೇಬಲ್ಸ್ ಇದೆ. ಸೊ ಇದೆಲ್ಲ ಈ ಕೇಬಲಿಂದ ರೀಪ್ಲೇಸ್ ಮಾಡ್ತೀವಿ. ಅದು ವಿತ್ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಆವಾಗ ಕೆಲಸ ಮಾಡ್ತಾ ಇರ್ತೀವಿ. ಸದ್ಯ ಇದೇ ವಾರ ಐಎಎಸ್ಸಿ ತಜ್ಞರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಭೆ ಮಾಡಲಿದ್ದು, ಸಭೆ ಬಳಿಕ ಸಂಚಾರ ಮುಕ್ತ ಯಾವಾಗ ಅನ್ನೋ ಅಧಿಕೃತ ಮಾಹಿತಿ ನೀಡುವ ಸಾಧ್ಯತೆ ಇದೆ. ರಿಸಲ್ಟ್ಸ್ ಎಲ್ಲ ಅನಲೈಸ್ ಮಾಡಿದ್ವಿ, ಒಂದು ರಿಪೋರ್ಟು NHAIಗೆ ಕಳಿಸಿದ್ದೀವಿ. ಸೊ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ. ಈಗ ನಾವು ಸ್ಟ್ರೆಂಥನ್ ಮಾಡಿದ್ದೀವಿ. ಅದು 2 ಕೇಬಲ್ಸ್ ಹಾಕಿ ಅದರಲ್ಲಿ ಸ್ಟ್ರೆಂಥನ್ ಮಾಡಿದ್ದೀವಿ. ಸೊ ಲಾಸ್ಟ್ 1 ಇಯರಿಂದ ಬೇರೆ ಲೈಟ್ ವೆಹಿಕಲ್ಸ್ ಓಡಾಡ್ತಾ ಇತ್ತು. ಈಗ ಹೆವಿ ವೆಹಿಕಲ್ಸ್ ಓಡಾಡ್ಬೋದು ಅಂತ ನಾವು ಇದು ಕೊಟ್ಟಿದ್ದೀವಿ NHAIಗೆ. ಸೊ ಮೋಸ್ಟ್ಲಿ ಈಗ ಇನ್ನೊಂದು ವಾರದಲ್ಲಿ ಒಂದು ಮೀಟಿಂಗ್ ಇರುತ್ತೆ ವಿತ್ NHAI ಅಥಾರಿಟೀಸ್. ಎಲ್ಲ ನಾವು ಏನೇನು ಟೆಸ್ಟಿಂಗ್ ಮಾಡಿದ್ದೀವಿ ಅದು ರಿಸಲ್ಟ್ಸ್ ಎಲ್ಲ ಪ್ರೆಸೆಂಟ್ ಮಾಡ್ತೀವಿ. ಸೊ ಇದೆಲ್ಲ ನೋಡಿಬಿಟ್ಟು ಒಂದು ತೀರ್ಮಾನ ತೊಗೊತಾರೆ. ಹೆವಿ ವೆಹಿಕಲ್ಸ್ ಅಲೌ ಯಾವಾಗಿಂದ ಮಾಡಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಇನ್ನು ಕಳೆದ 2 ವರ್ಷಗಳಿಂದ ಟ್ರಾಫಿಕ್ನಿಂದ ಪರದಾಡ್ತಾ ಇದ್ದ ಹೆವಿ ವಾಹನಗಳಿಗೆ ಸದ್ಯ ಗುಡ್ ನ್ಯೂಸ್ ಸಿಕ್ಕಿದ್ದು, ಇನ್ಮುಂದೆ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸಂಚಾರ ಮಾಡಬಹುದಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.